ಎಮ್.ಎಲ್.ಎ ಓಟ್ ಹಾಕಿದೀವಿ ನಾವು ಸ್ಥಳೀಕರು ಇಲ್ಲಿ ಓಡಾಡೋರು ಮಕ್ಳು ಮರಿ ಹೆಂಗ್ ಓಡಾಡ್ತಾರೆ ಎಮ್.ಎಲ್.ಎ ಬಂದು ರೋಡಾಗ ಓಡಾಡ್ತಾರೆ ನನ್ನ ಗಾಡಿ ಒಳಗೆ ಕೆರೆ ಮಣ್ಣು ಮಾಫಿಯಾ ತ್ಯಾಮಗುಂಡ್ಲು ಅಮಾನಿ ಕೆರೆಯಲ್ಲಿ ಮಣ್ಣು ಮಾಫಿಯಾ ಟೆಂಡರ್ ಹೆಸರಿನಲ್ಲಿ ಮಣ್ಣು ಮಾರಾಟ ಕಣ್ಮುಚ್ಚಿ ಕುಳಿತ ಅಧಿಕಾರಿಗಳು ನಿತ್ಯ ಸಾರ್ವಜನಿಕ ಓಡಾಟಕ್ಕೆ ನರಕ ಸದೃಶ್ಯವಾಗಿದೆ. ಧೂಳಿನಿಂದ ಆವೃತವಾದ ಕಾರೇಹಳ್ಳಿ ದೊಡ್ಡ ಚೆನ್ನೋಹಳ್ಳಿ ರಸ್ತೆಗಳು ಧೂಳಿನಿಂದ ಬಿದ್ದು ಎದ್ದು ಓಡಾಡುವ ಸ್ಥಿತಿ. ಟಿಪ್ಪರ್ ಜೆಸಿಬಿ ತಡೆದ ಗ್ರಾಮಸ್ಥರು ಒಂದು ಟಿಪ್ಪರ್ ಲೋಡ್ ಮಣ್ಣಿಗೆ 2,000ದಿಂದ 3,000 ರೂಪಾಯಿ ಮಾರಾಟ. ಕೈಗಾರಿಕಾ ಪ್ರದೇಶ ಮುಖಂಡರ ಜಮೀನುಗಳಿಗೆ ಮಣ್ಣು ಸಾಗಾಟ. ಮಣ್ಣು ತುಂಬದಂತೆ ಸಾರ್ವಜನಿಕರು ತಾಕೀತು. ಅಧಿಕಾರಿಗಳು ಸಮಸ್ಯೆ ಬಗೆಹರಿಸದೇ ಇದ್ರೆ ಸರ್ಕಾರಿ ಕಚೇರಿಗಳ ಮುಂದೆ ಮಣ್ಣು ಸುರಿದು ಪ್ರತಿಭಟಿಸುತ್ತೇವೆ ಅಂತ ಹೇಳಿ ಅಧಿಕಾರಿಗಳಿಗೆ ಸಾರ್ವಜನಿಕರು ಎಚ್ಚರಿಸಿದ್ದಾರೆ. ಒಂದೊಂದು ಆಗಲ್ಲ ಕಣ್ರಿ, ರಿವರ್ಸ್ ಹೊಡೆಯಕ್ಕೆ ಕೇಳೋರಿಗೆ ಈ ಕರ್ಮನ ನಮ್ಮನ್ನ ತ್ಯಾಮಗೊಂಡ್ಲು ಹೀರೆಕೆರೆ ಒಳಗಡೆ ಸುಮಾರು ದಿವಸದಿಂದ ಮಣ್ಣೊಡಿತಾವ್ರೆ. ಯಾರೋ ಬೇಗೂರವ್ರು ಮುನಿಯಪ್ಪ ಅನ್ನೋರಿಗೆ ಟೆಂಡರ್ ಆಗಿದೆ ಅಂತೆ. ಟೆಂಡರ್ದು ಒಂದು ಲೆಟರ್ ಕೇಳಿದ್ರು 1 ಅವರಿಂದ ಕೊಡ್ತೀನಿ DPR ಕೊಡ್ತಾ ಇಲ್ಲ. ತುಂಬಾ ಇಲ್ಲೆಲ್ಲ ರಾತ್ರಿ ಹೊತ್ತೆಲ್ಲ ಮೈನಿಂಗ್, ಬಳ್ಳಾರಿ ಒಳಗೆ ಮೈನಿಂಗ್ ನಡೆದಂಗೆ ನಡೀತಾ ಇತ್ತು ನಮ್ಮ ಊರಲ್ಲಿ. ನೋಡಿ ಎಲ್ಲ ಸುತ್ತಮುತ್ತ ಎಲ್ಲ ಗುಂಡಿ ತೆಗ್ದವ್ರೆ, 8-10 ಲಾರಿಗಳು ನಿಕ್ಕೊಂಡು ದಿನ ಮಣ್ಣೊಡಿತಾವ್ರೆ. ಇಲ್ಲಿ ನಾರ್ಮಲ್ ಸಾರ್ವಜನಿಕರು ಓಡಾಡಕ್ಕಾಗಲ್ಲ ನೋಡ್ರಿ ಈ ಧೂಳುಗಳನ್ನ. ಅವಾಗಲೇ ಯಾರೋ ಒಂದು ಲೇಡೀಸು ಮಕ್ಳು ಬಿದ್ದಿದ ತಕ್ಷಣ ಇಲ್ಲೆಲ್ಲ ಗ್ರಾಮಸ್ಥರೆಲ್ಲ ಹುಡುಗರೆಲ್ಲ ಸೇರ್ಕೊಂಡು ಅವ್ರನ್ನ ಕರೆಸಿ ಒಂದು ಲೆಟರ್ ಕೊಡಿ ಅಂತ ಕೇಳ್ತಾ ಇದೀವಿ. ಲೆಟರ್ ತರಿಸ್ತೀವಿ ಅಂತ ಹೇಳ್ತಾ ಇದ್ರೆ ಒಂದು ಲೆಟರ್ ಕೊಟ್ಟಿಲ್ಲ. ಸಾರ್ವಜನಿಕರಿಗೆ ಇದರಿಂದ ತುಂಬಾ ತೊಂದರೆ ಆಗ್ತಾ ಇದೆ. ಇದರಿಂದ ಸೂಕ್ತ ರೀತಿ ಕಾನೂನು ಕ್ರಮ ತಗೊಂಡು ಅವ್ರ ಮೇಲೆ ಏನ್ ನಡಿಬೇಕು ಅಂತ ಇಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಇಲ್ಲಿ ಸ್ಥಳಕ್ಕೆ ಬಂದ್ಬಿಟ್ಟು ಇದ್ರ ಬಗ್ಗೆ ಶೀಘ್ರವಾಗಿ ಪರಿಹಾರ ಕೊಡಬೇಕು. ಏನಿಲ್ಲ, ಕೆರೆ ಟೆಂಡರ್ ಆಗಿತ್ತಿದ್ದು ಮಣ್ಣು ಎತ್ತೋದು ಎಷ್ಟು ಲಿಮಿಟ್ ಇರ್ತದೆ ಅಷ್ಟು ಮಣ್ಣು ಇದು ಸ್ಟಾಪ್ ಆಗಿದೆ. ಮತ್ತೆ ಮಣ್ಣು ಹೊಡಿತಾ ಇದ್ರೆ ನಮ್ಗೆ ಗೊತ್ತಿಲ್ಲ ವಿಚಾರ ಇದು. ನಾನು ತೆಗೆದಾಗ ಈ ಮಣ್ಣು ಕ್ಲೀನ್ ಮಾಡಿ ನೀರು ಹಾಕಿ ಡೈಲಿ ನೀರು ಹಾಕಿ ಅಂತ ಹೇಳ್ಬಿಟ್ಟು ಹೇಳಿದ್ದೆ ಅವ್ರಿಗೆ. ನಾವು ಒಂದು ವಾರದಿಂದ ಇರಲಿಲ್ಲ. ಈ ಕಡೆ ಸೈಡ್ ಮಣ್ಣು ತೆಗೆದಿದ್ದಾರೆ, ಅದು ಒಂದು ಲೆವೆಲ್ ಆಗಿರೋ ಜಾಗ, ಅದು ತೆಗಿಬಾರ್ದಿತ್ತು ಅಲ್ಲಿ ಮಣ್ಣು. ಆ ಕೆರೆಯಲ್ಲೇ ಮಣ್ಣು ಎತ್ಕೊ ಅಂತ ಹೇಳಿದ್ದೆ ನಾವು. ಮತ್ತು ಇವತ್ತು ಗಾಡಿ ಇಕ್ಕೊಂಡು ಮಣ್ಣು ಹೊಡಿತಾ ಇದ್ರು, ಇದು ಕ್ಲೀನ್ ಮಾಡಿರಲಿಲ್ಲ. ಸಾರ್ವಜನಿಕರು ಓಡಾಡ್ಬೇಕಾದ್ರೆ ಬಿದ್ದು ಅವ್ರಿಗೆ ತೊಂದರೆ ಆಗಿತ್ತು. ಹಾಗಾಗಿ ಗ್ರಾಮಸ್ಥರ ಕೇಳಿ ಕೆಲಸ ಸ್ಟಾಪ್ ಮಾಡಿಸಿದ್ದೀವಿ. ಇದನ್ನು ಕ್ಲೀನ್ ಮಾಡಿ ನೀರು ಹಾಕೊಟ್ಬಿಟ್ಟು ನೆಕ್ಸ್ಟು ಇಂಜಿನಿಯರ್ ಏನೋ ಮಣ್ಣು ತೆಗಿ ಅಂತ ಹೇಳಿದ್ರೆ ಮಣ್ಣು ತೆಗಿ, ಇಲ್ಲಾಂದರೆ ಕೆಲಸ ಸ್ಟಾಪ್ ಮಾಡಪ್ಪ ಅಂತೇಳಿ ಕೆಲಸ ಸ್ಟಾಪ್ ಮಾಡಿಸಿದ್ದೀವಿ.